ಕೃಷ್ಣ. ಅಧ್ಯಾಯ 7 ಶ್ಲೋಕ 15. ನಮಾಂ ದುಷ್ಟತನೋ ಮೂಢಃ ಪ್ರಪದ್ಯಂತೆ ನರಧಮಃ ಮಯಯಾ ಪ್ರಾಪ್ತಜ್ಞಾನ ಅಪವೃತಜ್ಞಾನ ಆಸುರಂ ಭಾವಮಾಶ್ರಿತಃ. ಅನುವಾದ: ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಅಧ್ಯಾಯ 7 ಶ್ಲೋಕ 16. ಚತುರ್ವಿಧ ಭಜಂತೆ ಮಾಂ ಜನಃ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರಾರ್ಥಿ ಜ್ಞಾನಿ ಚ ಭರತರ್ಷಭ. ಪ್ರಭುಪಾದವರಿಂದ ಅನುವಾದ. ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರಾದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಬಗೆಯ ಜನರು. ಹರೇ ಕೃಷ್ಣ. ಅಧ್ಯಾಯ 7 ಶ್ಲೋಕ 19. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮನ್ ಸುದುರ್ಲಭಃ. ಹರೇ ಕೃಷ್ಣ. ಅನುವಾದ: ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 7 ಶ್ಲೋಕ 25. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಪ್ರಭುಪಾದವರಿಂದ ಅನುವಾದ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದು ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 7 ಶ್ಲೋಕ 26. ವೇದಾಹಂ ಸಮತೀತಾನ್ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾತು ವೇದನ ಕಶ್ಚನ. ಪ್ರಭುಪಾದವರಿಂದ ಅನುವಾದ. ಅರ್ಜುನನ ದೇವೋತ್ತಮ ಪರಮ ಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಹರೇ ಕೃಷ್ಣ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ. ಚಿಂತಾಯಂತೋ ಮಾಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
ಪ್ರಪಂಚದಲ್ಲಿ ಎಷ್ಟೊಂದು ಜನ ಇದ್ದಾರೆ, ಆದರೆ ಅವರ ಯೋಗಕ್ಷೇಮ ಕೃಷ್ಣ ನೋಡೋಕ್ಕಾಗಲ್ಲ. ಸೊ ಈ ಶ್ಲೋಕ ಭಗವದ್ಗೀತಾ ಬುಕ್ಕಲ್ಲಿ ಇರಬಾರ್ದಲ್ಲ. ಹೋಗಿ ಬರ್ತೀನಿ. ಇವತ್ತು ನಾನು ಹುಷಾರಿಲ್ಲ, ಅದಕ್ಕೆ ನಾನು ಅಡುಗೆ ಮಾಡಲಿಲ್ಲ, ಒಲೆನೇ ಅನಿಸಿಲ್ಲ. ಮನೆಯಲ್ಲಿ ಸ್ವಚ್ಛ ಇವತ್ತು ಅಡುಗೆನೇ ಮಾಡಿಲ್ಲ. ಹ್ಞೂ ಸರಿ. ಅಯ್ಯೋ ಕೃಷ್ಣ, ಇವತ್ತೇನು ಭಿಕ್ಷೆ ಸಿಗಲಿಲ್ಲ. ನೀವು ಯಾರು? ನನ್ನ ಹೆಸರು ಗೋಪಾಲ. ನಮ್ಮ ಗುರುಗಳು ಈ ಮೂಟೆ ಒಳಗೆ ಸಾಮಗ್ರಿಗಳನ್ನು ಕಳಿಸಿದ್ದಾರೆ, ಮತ್ತೆ ಬೇಗ ನಡೆದಿಲ್ಲ ಎಂದು ಬರಂಗೆ ಹೊಡೆದಿದ್ದಾರೆ. ಆಯ್ತು, ಇಲ್ಲಿ ಇಡಿ. ಇಷ್ಟೊಂದು ಸಾಮಗ್ರಿಗಳು. ಸರಿ, ಬೇಗ ಅಡುಗೆ ಮಾಡ್ತೀನಿ. ಇಬ್ರು ಒಳಗಡೆ ಕುತ್ಕೊಳ್ಳಿ, ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ, ನಮ್ಮ ಮನೆಗೆ ಇಷ್ಟೊಂದು ಸಾಮಗ್ರಿ ಯಾರು ತಂದಿದ್ದು? ಅಯ್ಯೋ, ನಿಮ್ಮ ಶಿಷ್ಯನೇ ಕಳಿಸಿದ್ರಲ್ಲ. ನಾನೇ ಇನ್ನೂ ಶಿಷ್ಯ ಆಗಿಲ್ಲ. ಯಾರಿಗೂ? ಶಿಷ್ಯಂದ್ರಿಗೆ ಬೆನ್ನ ಮೇಲೆ ಬರಂಗ್ ಹೊಡೆದಿದ್ದೀರಲ್ಲ. ಅಯ್ಯೋ, ನಾನು ಯಾರಿಗೂ ಹೊಡೆದೇ ಇಲ್ಲ ಅಲ್ಲ. ಹೋಗಿ ರೂಮಲ್ಲಿ ನೋಡಿ, ನಿಮ್ಮ ಶಿಷ್ಯನ ಅಲ್ಲಿ ಕೂರಿಸಿದ್ದೀನಿ. ಅಯ್ಯೋ, ಯಾರೂ ಇಲ್ಲ ಇಲ್ಲಿ. ಆಯಿತು ಸರಿ, ನೀನು ಅಡುಗೆ ಮಾಡಿ, ನಾನು ಭಗವದ್ಗೀತೆ ಓದ್ತೀನಿ. ಅಯ್ಯೋ, ಭಿಕ್ಷಾಟನಿಗೆ ಹೋಗಿ ಬರೋಷ್ಟ್ರಿಗೆ ನನ್ನ ಶ್ಲೋಕ ಹೊಡೆದಾಕಿದ್ದು ಯಾರು ಅಳಿಸಿದ್ದಾರೆ? ನಮ್ಮ ಮನೆಗೆ ಬಂದಿದ್ದು ಇನ್ಯಾರು ಅಲ್ಲ, ಸಾಕ್ಷಾತ್ ಶ್ರೀ ಕೃಷ್ಣನೇ ಬಂದೋಗಿದ್ದ. ಇವೆಲ್ಲ ಸಾಮಗ್ರಿ ಕೊಟ್ಟಿದ್ದು ಕೃಷ್ಣನೇ. ನಾನು ಭಗವದ್ಗೀತಾ ಬುಕ್ಕಲ್ಲಿ ಹೊಡೆದಾಕಿರೋ ಶ್ಲೋಕವನ್ನು ಕೃಷ್ಣ ಅಳಿಸಿ ಹೋಗಿದ್ದಾನೆ. ಅಯ್ಯೋ, ಇವೆಲ್ಲ ಸಾಮಗ್ರಿಯನ್ನು ಕೃಷ್ಣನನ್ನ ತಂದಿದ್ದು. ನಮ್ಮ ಮನೆಗೆ ಬಂದಿದ್ದು ಸಾಕ್ಷಾತ್ ಶ್ರೀ ಕೃಷ್ಣನೇ. ಯಾರು ಸದಾ ಕೃಷ್ಣನ ಚಿಂತೆಯಲ್ಲಿರುತ್ತಾರೋ ಅವರ ಯೋಗಕ್ಷೇಮವನ್ನು ಕೃಷ್ಣನೇ ನೋಡಿಕೊಳ್ಳುತ್ತಾನೆ ಎಂದು ನಮಗೆ ತಿಳಿಸಲು ಇವೆಲ್ಲ ಮಾಡಿದ್ದಾರೆ.